ಎಜಿ ನ್ಯೂಸ್ಗೆ ಸ್ವಾಗತ. ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದಲೂ ಕೂಡ ನಿತ್ಯ ಸಾವಿರಾರು ಭಕ್ತರು ಬರುವ ತಾಲೂಕಿನ ಮೈಲಾಪುರದಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ಲದೆ ತೊಂದರೆಯಾಗ್ತಾ ಇದೆ. ಅಲ್ಲದೆ ಜಿಲ್ಲಾ ಕೇಂದ್ರವಾಗಿ 15 ವರ್ಷ ಗತಿಸಿದ್ರೂ ಈ ದೇವಸ್ಥಾನಕ್ಕೆ ಬರ್ತಕ್ಕಂತಹ ಭಕ್ತಾದಿಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ ಅಂತ ಅಖಿಲ ಭಾರತೀಯ ಕುಡಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ದಾಳ್ ಅವರು ಆರೋಪಿಸಿದ್ದಾರೆ. ಮೈಲಾರ ಮಲ್ಲಯ್ಯನ ದರ್ಶನ ಪಡೆದ ನಂತರ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಸಂಚರಿಸಿ ಪರಿಶೀಲಿಸಿದ ನಂತರ ಮಾತನಾಡಿದರು. ಯಾದಗಿರಿ ಜಿಲ್ಲೆಯಲ್ಲಿ 2 ಎ ಗ್ರೇಡ್ ದೇವಸ್ಥಾನಗಳ ಪೈಕಿ ಮೈಲಾಪುರ ಒಂದಾಗಿದ್ದು ಅಸಂಖ್ಯಾತ ಭಕ್ತರು ಆಗಮಿಸುತ್ತಾರೆ. ಧಾರ್ಮಿಕ ಪ್ರೇಕ್ಷಣೀಯ ಸ್ಥಳದಲ್ಲಿ ಮೂಲ ಸೌಕರ್ಯ ಇಲ್ಲದೆ ಸಮಸ್ಯೆ ಎದುರಿಸುವಂತಾಗಿದೆ ಎಂದಿದ್ದಾರೆ. ಪ್ರತಿ ವರ್ಷ ಸಂಕ್ರಮಣದಲ್ಲಿ ಜಾತ್ರೆಯನ್ನ ಹೊರತುಪಡಿಸಿ ಪ್ರತಿ ರವಿವಾರ ಹಾಗೂ ಪ್ರತಿ ಅಮಾವಾಸ್ಯೆಯಂದು ಇಲ್ಲಿಗೆ ಬರುವ ಭಕ್ತಾದಿಗಳ ಸಂಖ್ಯೆ, ದೇವಸ್ಥಾನದ ಆದಾಯ ಹೆಚ್ಚುತ್ತಾ ಇದ್ರೂ ಮೂಲ ಸೌಕರ್ಯ ಮಾತ್ರ ನಿರೀಕ್ಷಿತ ಮಟ್ಟದಲ್ಲಿ ಹೆಚ್ಚುತ್ತಾ ಇಲ್ಲ. ಬರುವ ಸಾರ್ವಜನಿಕರ ಸೌಲಭ್ಯಕ್ಕಾಗಿ ಶಾಶ್ವತ ಪರಿಹಾರ ಮಾಡದೆ ತಾತ್ಕಾಲಿಕ ಪರಿಹಾರಕ್ಕೆ ಮುಂದಾಗುತ್ತಿರುವುದು ಬೇಸರ ವ್ಯಕ್ತಪಡಿಸಿದರು. ಕಾರಣ ಈ ಸ್ಥಳದಲ್ಲಿ ಬೃಹದಾಕಾರದ ಕಲ್ಯಾಣ ಮಂಟಪಗಳು ನಿರ್ಮಿಸಬೇಕು, ಕಡಿಮೆ ಶುಲ್ಕದಲ್ಲಿ ಕಾರ್ಯಕ್ರಮಗಳಿಗೆ ಅವಕಾಶ ಕಲ್ಪಿಸಬೇಕು, ಜನ ವಾಸ್ತವ್ಯ ಮಾಡಲು 100 ಕೋಣೆಗಳ ಭವ್ಯ ವಸತಿ ಭವನ ನಿರ್ಮಿಸಬೇಕು, ಸಮರ್ಪಕವಾದ ಪ್ರಮುಖ ಸ್ಥಳದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ನಿರ್ಮಿಸಿ ಶಾಶ್ವತ ಪರಿಹಾರ ಕಲ್ಪಿಸಲು ಮುಂದಾಗಬೇಕು. ಜಾತ್ರೆಯ ಸಂದರ್ಭದಲ್ಲಿ ಅನುಕೂಲವಾಗುವಂತೆ ಶಾಶ್ವತ ಶೌಚಾಲಯಗಳು ಹೆಚ್ಚು ನಿರ್ಮಿಸಬೇಕು ಅಂತ ಜಿಲ್ಲಾಡಳಿತಕ್ಕೆ ಸಲಹೆ ಕೊಟ್ಟಿದ್ದಾರೆ. ಸಮೀಪದಲ್ಲಿ ಇರುವ ಕೆರೆಯಲ್ಲಿ ಜೀವಹಾನಿ ಆಗದಂತೆ ಸೂಚನಾ ಫಲಕ ಹಾಗೂ ತಡೆಬೇಲಿ ನಿರ್ಮಿಸಬೇಕು. ಕೆರೆಯಲ್ಲಿ ಬೋಟಿಂಗ್ ವ್ಯವಸ್ಥೆ ಹೆಚ್ಚಿಗೆ ಮಾಡಬೇಕು. ಲೋರಾರ್ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವುದರಿಂದ ಕಳ್ಳ ಕಾಕರನ್ನ ಸೆರೆ ಹಿಡಿಯಲು ಪೊಲೀಸರಿಗೆ ಸಹಾಯವಾಗುತ್ತೆ ಮತ್ತು ಅದಕ್ಕೆ ಹೆಚ್ಚು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸುವುದರಿಂದ ಜೇಬುಗಳ್ಳರನ್ನ ಕಡಿವಾಣ ಹಾಕಲು ಸಹಾಯಕವಾಗುತ್ತೆ ಎಂದಿದ್ದಾರೆ. ಯಾದಗಿರಿ ತಾಲೂಕಿನ ಮೈಲಾಪುರ ಜಾತ್ರೆ ಪ್ರತಿ ವರ್ಷ ಸಂಕ್ರಮಣದಲ್ಲಿ ಅಷ್ಟೇ ಅಲ್ಲ, ರವಿವಾರ ಮತ್ತು ಅಮಾವಾಸ್ಯೆ ದಿವಸ ಸಾಕಷ್ಟು ಜನ ಬರ್ತಾರೆ. ಜಾತ್ರೆ ಸಮಯದಲ್ಲಿ ಸುಮಾರು 4-5 ಲಕ್ಷ ಜನ ಸೇರಿದ ಕೂಡ ಅಲ್ಲಿ ಶಾಶ್ವತ ಪರಿಹಾರಕ್ಕಾಗಿ ಅಭಿವೃದ್ಧಿ ಇನ್ನೂ ಕಂಡಿಲ್ಲ. ಜಾತ್ರೆ ಸಮಯದಲ್ಲಿ ಜಿಲ್ಲಾಡಳಿತ ನಾಮಕಾವಾಸ್ತೆ ಕೊಳೆಬಾವಿ ಕೊಡಿಸೋದು, ನಾಮಕಾವಾಸ್ತೆ ತಾತ್ಕಾಲಿಕ ಶೌಚಾಲಯಗಳನ್ನು ಕಟ್ತಕ್ಕಂಥ ಕೆಲಸ ಆಗ್ಯದ. ಇದು ಆಗಬಾರ್ದು, ಶಾಶ್ವತ ಪರಿಹಾರ ಆಗಬೇಕು. ಅಲ್ಲಿ ಸಾಕಷ್ಟು ಏನದ 3-4 ಕಲ್ಯಾಣ ಮಂಟಪಗಳು ಆಗಬೇಕು, ವಸತಿ ಗೃಹಗಳು ಆಗಬೇಕು, ಮತ್ತು ಶಾಶ್ವತ ಶೌಚಾಲಯಗಳನ್ನು ಇಲ್ಲಿವರೆಗೆ ನಿರ್ಮಾಣ ಮಾಡಬೇಕಾಗಿತ್ತು. ಆದರೆ ಈ ದೇವಸ್ಥಾನಕ್ಕೆ ಸಾಕಷ್ಟು ಆದಾಯ ಇದ್ರೂ ಕೂಡ ಜಿಲ್ಲಾ ಸರ್ಕಾರದ ಅಧೀನದಲ್ಲಿದ್ದರೂ ಕೂಡ ಇಲ್ಲಿವರೆಗೆ ಅಭಿವೃದ್ಧಿ ಆಗಿಲ್ಲ. ನಾವು ದರ್ಶನ ಪಡೆದು ಹೊರಗಡೆ ಎಲ್ಲ ಪ್ರಮುಖ ಸ್ಥಳದಲ್ಲಿ ತಿರುಗಾಡಿ ನೋಡಿದಾಗ ಇನ್ನೂ ಅಲ್ಲಿ ಅಭಿವೃದ್ಧಿ ಮರೀಚುಕೆ ಆಗ್ಯದ. ಇಲ್ಲಿ ಏನದ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ದಿವ್ಯ ನಿರ್ಲಕ್ಷ್ಯನ ಕಾರಣ. ಸಾಕಷ್ಟು ಅಭಿವೃದ್ಧಿ ಕಾಣಬೇಕು. ಆ ಗ್ರಾಮದಲ್ಲಿ ಏನದಂದ್ರೆ ಯಾರನ್ನ ಬಂದು ಹೋದ್ರೆ ದೇವಸ್ಥಾನದಲ್ಲಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಇರಬೇಕಂತಕ್ಕಂಥದ್ದು ಸಂಭವ ಆಗಬೇಕು. ಆಮೇಲೆ ಕೆರೆಯಲ್ಲಿ ಸುತ್ತ CC ಕ್ಯಾಮ್ರಾಗಳು ಅಳವಡಿಸ್ಬೇಕು. ಯಾರು ಅಲ್ಲಿ ಅನಾಹುತಗಳು ಆಗ್ಬಾರ್ದು. ಸಾಕಷ್ಟು ಒಂದಲ್ಲ ಒಂದು ದಿವಸ ಅನಾಹುತ ಆಗ್ತಾವ. ಕುರಿ ಮೇಕೆ ದೇವ್ರ ಮೇಲೆ ಎಷ್ಟಕ್ಕಂಥದ್ದು ತಡಿಬೇಕಂತ ಆದರೂ ಕೂಡ ನಡೀತಾವ. ಆದ್ರೆ ಇದಕ್ಕೆ ಮುಂದಿನ ದಿವಸದಲ್ಲಿ ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕಾದ್ರೆ ಶಾಶ್ವತ ಸರಿಯಾಗಿ ಅಭಿವೃದ್ಧಿ ಆಗ್ಬೇಕು. ಮತ್ತು ಆ ಭಾಗದಲ್ಲಿರ್ತಕ್ಕಂಥ ಗ್ರಾಮದವರು ಆ ಭಾಗದಲ್ಲಿ ಎಲ್ಲರೂ ಸೇರಿಸಿ ತಿಂಗಳ ಮೊದಲೇ ಒಂದು ಪೂರ್ವಭಾವಿ ಸಭೆ ಮಾಡಿಕೇಸಿ ಸರಿಯಾಗಿ ಅವರು ಏನು ಹೇಳ್ತಾರೆ, ಏನೇನು ಬೇಕಾಗ್ತಾವ ಕೊರತೆ ಅಂತಕ್ಕಂಥದ್ದು ಅಭಿಪ್ರಾಯ ಸಂಗ್ರಹ ಮಾಡಿಕೇಸಿ ಇವರು ಏನಾದ್ರೂ ಅಭಿವೃದ್ಧಿಗೆ ಮುಂದಾಗಬೇಕು. ಹೊರತಾಗ ಅದನ್ನು ಬಿಟ್ಟು ಜಾತ್ರೆ ಬಂದಾಗ 2 ದಿವಸ ಹೋಗೋದು, 2 ಕೊಳೆ ಹೋಗೋ ಹಾಕೋದು, ಆ ಚಾರಿಟಿ ತೆಗಿಸೋದು, ಹಣ ಆಗ್ತಕ್ಕಂಥದ್ದು ಇದು ಆಗಬಾರ್ದು. ಇದಕ್ಕೆ ನಾವು ಖಂಡಿಸ್ತೀವಿ. ತಕ್ಷಣ ಅದು ಮೈಲಾಪುರ ಮಲ್ಲಯ್ಯನ ಜಾತ್ರೆ ಈ ದೇವಸ್ಥಾನದಲ್ಲಿ ಸಾಕಷ್ಟು ಅಭಿವೃದ್ಧಿ ಹಾಕಿಸಿ ಅದರದೇ ಆದಂಥ ಸಪ್ರೇಟ್ ಪ್ರಾಧಿಕಾರ ಆಗ್ಬೇಕಂತಕ್ಕಂಥದ್ದು ನನ್ನ ಸಲಹೆ. ಇದೇ ಸಂದರ್ಭದಲ್ಲಿ ಪವನ ಮಲ್ಲೇಶಿ, ರಾಜಪ್ಪ, ಹನುಮಂತ, ಬಸವರಾಜ ಸೇರಿ ಅನೇಕರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.